ಸಾವಿರಾರು ವರ್ಷಗಳ ಮುಂಚೆ ಯಾವ ರೀತಿ ಪ್ರಕೃತಿ ಇತ್ತು ಆ ರೀತಿ ಒರಿಜಿನಲ್ ಸ್ಟೇಟ್ ಅನ್ನ ಪಡ್ಕೊಳ್ಳೋ ಪ್ರಯತ್ನ ಪ್ರಕೃತಿ ಮಾಡ್ತಾನೆ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ, ಈ ಮಾತನ್ನ ನಾವು ಕೇಳಿರ್ತೀವಲ್ಲ. ಈ ಮಾತನ್ನ ಇವತ್ತು ನಾನು ಹೇಳ್ಬೇಕು ಅಂದ್ರೆ ಕಾರಣ ಇದ್ದೇ ಇರುತ್ತೆ. ಕೆಲವೊಂದನ್ನ ನಾವು ಸ್ಟಡಿ ಮಾಡಿದಾಗ ಆ ವಿಷಯಗಳು ಅರ್ಥ ಆಗುತ್ತೆ. ನಾವು ಪ್ರಕೃತಿನ ಯಾವ್ಯಾವ ರೀತಿ ನಷ್ಟ ಮಾಡ್ತಾ ಇರ್ತೀವಿ, ಲಾಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಈಗ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ದಿನನಿತ್ಯ. ಮೇಜರ್ ಪೊಲ್ಯೂಷನ್ ಎಲ್ಲಿಂದ ಆಗ್ತಾ ಇದೆ ಅನ್ನೋದಾದ್ರೆ ಎಲ್ಲರಿಗೂ ಗೊತ್ತು. ಈಗ ನಾವು ಬಳಸುವಂತ ಪ್ಲಾಸ್ಟಿಕ್ ಎಲ್ಲ ಕಡೆ ಏನ್ ಮಾಡ್ತಾ ಇದಾರೆ, ಪ್ಲಾಸ್ಟಿಕ್ ನ ಬ್ಯಾನ್ ಮಾಡೋ ಕೆಲಸ ಮಾಡ್ತಾ ಇದಾರೆ. ಕಾರಣ ಎಲ್ಲಿ ನೋಡಿದ್ರು ಈ ಪ್ಲಾಸ್ಟಿಕ್ ಇಂದ ಪ್ರಕೃತಿನಲ್ಲಿ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಎಕ್ಸಾಂಪಲ್, ಈ ಪ್ಲಾಸ್ಟಿಕ್ ಅನ್ನೋದು ಯಾವುದ್ರಲ್ಲೂ ಕರಗೋದಿಲ್ಲ ಅನ್ನೋ ಪ್ರಾಬ್ಲಮ್ ಇದೆ. ಸಾವಿರಾರು ವರ್ಷಗಳಾದ್ರೂ ಈ ಪ್ಲಾಸ್ಟಿಕ್ ಸಮುದ್ರದಲ್ಲಿರುವಂತ ಜೀವಿಗಳ ಒಳಗೆ ಸೇರಿ ಕಾಯಿಲೆಗಳು ಬಂದು ಜೀವಿಗಳು ಸತ್ತು ಹೋಗ್ತವೆ. ಇನ್ನ ಭೂಮಿ ಮೇಲಿರುವಂತ ಮನುಷ್ಯ ದೇಹಕ್ಕೂ ಈ ಪ್ಲಾಸ್ಟಿಕ್ ಸೇರ್ತಾ ಇದೆ, ಇದರಿಂದ ಕೂಡ ಅನಾಹುತಗಳಾಗ್ತಾ ಇದೆ. ಇನ್ನು ಅದೇ ಪ್ಲಾಸ್ಟಿಕ್ ನ ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ, ಆ ಹೊಗೆಯಿಂದ ಕೂಡ ಜನರಿಗೆ ತೊಂದರೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಪ್ಲಾಸ್ಟಿಕ್ ಇಂದ ಪ್ರಕೃತಿನಲ್ಲಿ ಎಲ್ಲಾ ರೀತಿ ಪೊಲ್ಯೂಷನ್ಗಳು ಕ್ರಿಯೇಟ್ ಆಗ್ತದೆ. ಇಂಥದ್ದನ್ನ ಸರಿ ಮಾಡೋರು ಯಾರು ಅಂತ ಹೇಳಿನೇ ಎಷ್ಟೋ ಕಡೆ ಈ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಕೃತಿ ಯಾವ ರೀತಿ ರಚನೆ ಆಗುತ್ತೆ ಅಂದ್ರೆ ಇಂಥ ಪ್ಲಾಸ್ಟಿಕ್ ನ ತಾನೇ ಕರೆಕ್ಟ್ ಮಾಡುವಂತ ಕೆಲಸ ಮಾಡುತ್ತೆ. ಪ್ರಕೃತಿಯಿಂದ ಬಂದಿರೋ ಪ್ಲಾಸ್ಟಿಕ್ ಪ್ರಕೃತಿನೇ ಸರಿ ಮಾಡ್ಕೊಳ್ಳೋ ಕೆಲಸ ಮಾಡುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಈಗ ಅಂಥದ್ದು ಸಾಧ್ಯ ಅನ್ನೋದಕ್ಕೆ ಪ್ರೂಫ್ ಇಲ್ಲಿದೆ ನೋಡಿ. ಈ ವಿಷಯನೂ ಕೂಡ ನನ್ಗೆ ಯಾರ್ಯಾರೋ ಕಳಿಸ್ತಾ ಇರ್ತಾರೆ ಅನ್ನಲ್ಲ, ಅದ್ರಲ್ಲೊಬ್ರು ರಘು ಅನ್ನೋರು ಈ ವಿಷಯಗಳನ್ನ ನನ್ಗೆ ಡೀಟೇಲ್ ಆಗಿ ಕಳಿಸಿದ್ರು. ನೋಡಿ ಸರ್, ಒಂದು ಫಂಗಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಈ ಫಂಗಸ್ ಏನ್ ಮಾಡ್ತಾ ಇದೆ, ಪ್ಲಾಸ್ಟಿಕ್ ನ ತಿನ್ನುವಂತ ಫಂಗಸ್ ಪ್ರಕೃತಿ ನ್ಯಾಚುರಲ್ ಆಗಿ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಹೌದು, ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನಮ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ. These fungi munch on plastic. Scientists analyzed how microfungi behave in this lake in northeastern Germany and saw they thrive on some plastics when there's no other carbon source to feed on. Out of 18 strains, 4 were particularly hungry. Our fungi could exclusively grow on some of the synthetic polymers and even form biomass. This is exceptional because it clearly demonstrates that these fungi are quite capable in degrading the synthetic polymers. The hope is the insight could help tackle the problem of millions of tons of waste polluting oceans each year. The team said they believe the microbial plastic destroyers could be used in facilities with controlled conditions, such as sewage treatment plants. The so-called hungry strains made especially good use of polyurethane, which is used to make construction foam. Polyethylene, which is used in plastic bags and packaging, took longer to degrade. Fungi had the most difficult time with microplastics from tire abrasion, largely due to additives like heavy metals. Still, scientists warn it will take more than fungi to address the world's plastic use. I would suggest to produce less plastics and release less plastic into the environment. Hans-Peter Grossart is head of the research group. I don't think this would be a final solution because adding more of something into an environment would cause additional problems and may destroy the entire ecosystem. Grossart says he believes the fungi have adapted to the vast amounts of plastic carbon in the environment. Their enzyme activity heavily depends on external conditions, such as temperature or micronutrients. A European Plastics Producer Association says some 430 million US tons of plastic were produced worldwide in 2021. That's up from nearly 2 million US tons in 1950. Less than 10% of plastic waste is recycled worldwide. ಇದು ಜರ್ಮನಿಯಲ್ಲಿ ಕಂಡುಹಿಡಿದಿರುವಂತ ಒಂದು ವಿಷಯ ಅವ್ರು ತಿಳಿಸಿದ್ರು ನೋಡಿ. ಸುಮಾರು ನಾವು ವರ್ಲ್ಡ್ ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡ್ತೀವಿ ಆ ಪ್ಲಾಸ್ಟಿಕ್ ಅಲ್ಲಿ 10% ಮಾತ್ರ ರೀಸೈಕಲ್ ಆಗುತ್ತೆ, ಇನ್ನು 90% ಆಫ್ ದಿ ಪ್ಲಾಸ್ಟಿಕ್ ನೇಚರಲ್ ಆಗಿ ಉಳ್ಕೊಂಡ್ಬಿಡುತ್ತೆ. ಇದನ್ನ ಯಾರು ಕರೆಕ್ಟ್ ಮಾಡ್ತಾರೆ? ಇದರಿಂದ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂತ ಪ್ಲಾಸ್ಟಿಕ್ ನ ಈಗ ತಿನ್ನುವಂತ ಫಂಗಸ್ ಅಂದ್ರೆ ಬ್ರೇಕ್ ಡೌನ್ ಮಾಡುತ್ತೆ ಈ ಫಂಗಸ್. ಅದ್ರ ಬಗ್ಗೆನೇ ಇಲ್ಲಿ ಅವ್ರು ತಿಳಿಸ್ತಾ ಹೋಗ್ತಾರೆ.
ಪ್ಲಾಸ್ಟಿಕ್ ಈಟಿಂಗ್ ಫಂಗಸ್ ಅಂತಾನೆ ಕರೆದಿದ್ದಾರೆ. ಇದು ಕಟ್ ಮಾಡುತ್ತೆ ಪ್ಲಾಸ್ಟಿಕ್ ಗಳನ್ನ, ಸಣ್ಣ ಸಣ್ಣ ಪಾರ್ಟ್ ಆಗಿ ಕಟ್ ಮಾಡ್ತಾ ಇದೆ. ಪ್ಲಸ್ ಆ ಪ್ಲಾಸ್ಟಿಕ್ ಇಲ್ಲದೆ ಇರೋ ರೀತಿ ಫ್ಯೂಚರ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಅಂತ ಫಂಗಸ್ ನಾರ್ಮಲ್ ಆಗಿ ಫಂಗಸ್ ಎಲ್ಲಾ ಕಡೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಒಂದು ಫುಡ್ ನ ಎಲ್ಲೋ ಒಂದ್ ಕಡೆ ಇಟ್ರೆ 1 ವಾರ 15 ದಿನ ಆದ್ಮೇಲೆ ಅದ್ರ ಮೇಲೆ ಫಂಗಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದರಿಂದ ಆ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋಗ್ಬಿಡುತ್ತೆ, ಏನೂ ಇರೋದಿಲ್ಲ, ಹುಳಗಳಾಗುತ್ತೆ, ಬೇರೆ ಬೇರೆ ಏನೇನೋ ಆಗಿ ಕಂಪ್ಲೀಟ್ ಆಗಿ ನೇಚರ್ ಅಲ್ಲಿ ಡಿಸಾಲ್ವ್ ಆಗೋಗುತ್ತೆ. ಪೇಪರ್ಗಳು ಕೂಡ ಅದೇ ರೀತಿ ಈಗ ಆಗ್ತಾ ಇದ್ದಿದ್ದು. ಅದ್ರ ಜೊತೆಗೆ ಈಗ ನೋಡ್ತಾ ಇರೋದು ಇದು ಪ್ಲಾಸ್ಟಿಕ್ ಈಟಿಂಗ್ ಫಂಗಸ್. ಸಮುದ್ರದಲ್ಲಿ ಇಂಥ ಫಂಗಸ್ಗಳು ಸೃಷ್ಟಿ ಆಗ್ತಾ ಇದೆ. ನೇಚರ್ ತನ್ನನ್ನ ತಾನು ಕರೆಕ್ಟ್ ಮಾಡೋ ಕೆಲಸ ಮಾಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಲ್ಲಿ ಎಲ್ಲಾ ಕಡೆ ತೋರಿಸೋ ನೋಡಿ ಆ ಆರ್ಗ್ಯಾನಿಸಮ್ಸ್ ಯಾವ ತರ ಇರುತ್ತೆ, ಪ್ಲಾಸ್ಟಿಕ್ ಈಟಿಂಗ್ ಫಂಗಸ್ ಅನ್ನೋದು ಯಾವ ತರ ಇದೆ ಅನ್ನೋದನ್ನ ತೋರಿಸ್ತಾರೆ. ಯಾವ ತರ ಇದ್ದಂತ ಪ್ಲಾಸ್ಟಿಕ್ ಯಾವ ತರ ಡಿಕಂಪೋಸ್ ಆಗ್ತಾ ಇದೆ, ಟೈಮ್ ತಗೊಳ್ತಾ ಇದೆ, ಬಟ್ ಸಡನ್ ಆಗಂತೂ ಆಗೋದಿಲ್ಲ. ನಾವ್ ಏನ್ ಬಳಸ್ತಾ ಇದೀವಿ ಅದರಲ್ಲಿ ಒಂದು 10% ಮಾತ್ರ ಈಗ ಸದ್ಯಕ್ಕೆ ನೇಚರ್ ಅಂದ್ರೆ ರಿಕವರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಫ್ಯೂಚರ್ ಅಲ್ಲಿ ಇನ್ನ ಜಾಸ್ತಿ ಆದ್ರೂ ಆಗಬಹುದು, ಬಟ್ ಇದರಿಂದ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಮನುಷ್ಯರಿಗೆ ಏನೋ ಅಂತ ಟೆಸ್ಟಿಂಗ್ ಗಳನ್ನ ಈಗ ಸೈಂಟಿಸ್ಟ್ಗಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದೊಂದು ಫಂಗಸ್ ಇಂದ ಒಂದೊಂದು ಒಳ್ಳೇದಾದ್ರೆ ಒಂದೊಂದು ಕೆಟ್ಟದಾಗೋದು ಇರುತ್ತೆ. ಅಂತ ಫಂಗಸ್ಗಳು ಈಗ ನೇಚರ್ ಅಲ್ಲಿ ಕ್ರಿಯೇಟ್ ಆಗೋದಕ್ಕೆ ಶುರುವಾಗಿದೆ. ಈ ಫಂಗಸ್ಗಳಿಂದ ನಾವು ಇಷ್ಟು ದಿನ ಬಳಸಿ ಬಿಸಾಕಿರುವಂತ ಪ್ಲಾಸ್ಟಿಕ್ ಏನಿದೆ ಭೂಮಿ ಮೇಲೆ, ಅಂತ ಪ್ಲಾಸ್ಟಿಕ್ಗಳು ಪ್ರಾಣಿಗಳ ಹೊಟ್ಟೆ ಸೇರ್ತಾ ಇತ್ತು, ಪ್ರಾಣಿಗಳು ತಿಂದು ಅದಕ್ಕೆ ಎಷ್ಟೆಷ್ಟೋ ಪ್ರಾಬ್ಲಮ್ಗಳು ಆಗ್ತಾ ಇತ್ತು. ಇನ್ನ ಬೆಂಕಿ ಹತ್ತಿ ಉರಿಸಿ ಆ ಗ್ಯಾಸಸ್ ನ ಕುಡಿದು ಕೂಡ ನಮ್ಮ ಹೆಲ್ತ್ ಅನ್ನೋದು ಹಾಳಾಗ್ತಾ ಇತ್ತು. ಇನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ನಾವು ಬಳಸುವಂತ ವಾಟರ್ ಬಾಟಲ್ ಆಗ್ಬೋದು, ಕವರ್ ಅಲ್ಲಿ ಆಗ್ಬೋದು, ಇನ್ನ ಬೇರೆ ಬೇರೆ ಕಡೆ ಎಷ್ಟೋ ಕಡೆ ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋದು ನಮ್ಮ ದೇಹನೂ ಸೇರಿ ಅದರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಶುರುವಾಗಿದ್ವು. ಅಂತ ಪ್ಲಾಸ್ಟಿಕ್ ನ ಈಗ ತಿನ್ನುವಂತ ಫಂಗಸ್ ಪ್ರಕೃತಿನಲ್ಲಿ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿದೆ. ಇದು ಪ್ರಕೃತಿ ಮಾಡ್ಕೊಳ್ಳುವಂತ ಕರೆಕ್ಷನ್ ಅಂತಾನೆ ಹೇಳ್ತಾ ಇರೋದು. ಈ ರೀತಿ ಕರೆಕ್ಷನ್ ಎಷ್ಟೆಷ್ಟೋ ಸಲ ಮಾಡ್ತಾ ಇರುತ್ತೆ. ಈ ಕರೆಕ್ಷನ್ ನಾವು ಮಾಡಿರುವಂತ ಮಲಿನತೆನ ಸರಿ ಮಾಡೋದಕ್ಕೆ ಮಾಡ್ಕೊಂಡಿರುವಂತ ಕರೆಕ್ಷನ್. ಅದೇ ಈ ಮಲಿನತೆ ಮಾಡ್ತಾ ಇರೋರನ್ನ ಕರೆಕ್ಷನ್ ಮಾಡ್ಬೇಕು ಅಂತ ಪ್ರಕೃತಿ ನಿಂತಿದೆ. ಕೆಲವೊಂದು ಕಡೆ ಅದು ಆಲ್ರೆಡಿ ನಡೀತಾ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಕೃತಿ ಕಲಿಸುವಂತ ಪಾಠನ ಕಲಿಯೋದಕ್ಕೆ ರೆಡಿ ಆಗ್ಬೇಕಾಗತ್ತೆ ಅಷ್ಟೇ. ಈಗ ಆಲ್ರೆಡಿ ಎಲ್ಲಾ ಕಡೆ ನೋಡ್ತಾ ಇದೀವಿ ಯಾವ ರೀತಿ ಪಾಠ ಕಲಿಸ್ತಾ ಇದೆ ಅನ್ನೋದನ್ನ. ಜೊತೆಗೆ ಪ್ರಕೃತಿ ತನ್ನನ್ನ ತಾನು ಕರೆಕ್ಷನ್ ಮಾಡ್ಕೊಂಡು ವಾಪಸ್ ಒರಿಜಿನಲ್ ಸ್ಟೇಟ್ ಏನಿತ್ತು ಸಾವಿರಾರು ವರ್ಷಗಳ ಮುಂಚೆ ಯಾವ ರೀತಿ ಪ್ರಕೃತಿ ಇತ್ತು ಆ ರೀತಿ ಒರಿಜಿನಲ್ ಸ್ಟೇಟ್ ನ ಪಡ್ಕೊಳ್ಳೋ ಪ್ರಯತ್ನ ಪ್ರಕೃತಿ ಮಾಡ್ತಾನೆ ಇರುತ್ತೆ. ಮನುಷ್ಯರು ಜನಸಂಖ್ಯೆ ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ತಾ ಇರುತ್ತೆ. ಆ ಜನಸಂಖ್ಯೆನ ಮತ್ತೆ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ, ಆದ್ರಿಂದ ಮತ್ತೆ ಪ್ರಕೃತಿನ ಹಾಳು ಮಾಡ್ತಾ ಇರ್ತೀವಿ. ಇದು ರೀಸೈಕ್ಲಿಂಗ್ ಆಗ್ತಾ ಇರುತ್ತೆ. ಬೇಬಿ ಫಾರ್ಮ್ ಅಂತೀವಲ್ಲ, ಅದೇ ರೀತಿ ಬೇಬಿ ಫಾರ್ಮ್ ಅಲ್ಲಿ ನಾವು ಮಾಡುವಂತದ್ದನ್ನ ರೀಕರೆಕ್ಷನ್ ಮಾಡ್ಕೊಳ್ತಾ ಇರುತ್ತೆ ಪ್ರಕೃತಿ. ಅದಕ್ಕೆ ಇದು ಒಂದು ಸಾಕ್ಷಿ. ಇನ್ನ ಇದೇ ತರ ಎಷ್ಟೆಷ್ಟೋ ಸಾಕ್ಷಿಗಳು ಕಣ್ಮುಂದೆ ಸಿಗುತ್ತೆ. ಅಂತ ವಿಷಯಗಳನ್ನ ನಾನು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಆದ್ರೂ ಕೂಡ ಪ್ಲಾಸ್ಟಿಕ್ ನ ಬಳಸೋದು ಕಡಿಮೆ ಮಾಡಿ ಇನ್ನ ಬೇರೆ ಬೇರೆ ವಿಷಯಗಳನ್ನ ನಿಮಗೆ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.